ಹಿರಿಯೂರು ಬೆಸ್ಕಾಂ ಕಚೇರಿ ಬಳಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ರೈತರ ಬೋರ್ವೆಲ್ಗಳಿಗೆ ಅಳವಡಿಸಿರುವ ಪರಿವರ್ತಕಗಳು ಸುಟ್ಟರೆ 72 ಗಂಟೆಯೊಳಗೆ ಪರಿವರ್ತಕ ರಿಪೇರಿ ಮಾಡಿ ರೈತರ ತೋಟಗಳಿಗೆ ಅಳವಡಿಸುವ ಸರ್ಕಾರದ ಆದೇಶವಿದ್ದರೂ ಸಹ ಇಲಾಖೆ ಅಧಿಕಾರಿಗಳು ತಿಂಗಳುಗಟ್ಟಲೆ ಅಲೆದಾಡಿಸುತ್ತಿದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಗಮನಿಸಿದೆ. ಈ ಬಗ್ಗೆ 1 ವಾರದೊಳಗೆ ಸರಿಪಡಿಸದೇ ಇದ್ದರೆ ಇಲಾಖೆ ಮುಂದೆ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ರೈತರಿಗೆ ಯಾವುದೇ ಉಪಯೋಗವಾಗುತ್ತಿಲ್ಲ. ತಾಲೂಕಿನಲ್ಲಿ ಸಕಾಲಕ್ಕೆ ಮಳೆಯಾಗದೆ ಅಂತರ್ಜಲ ಪಾತಾಳಕ್ಕೆ ಸೇರಿದೆ. ಮುಂಗಾರು ಮಳೆಯೂ ಸಹ ಬಾರದೆ ರೈತ ಬೆಳೆದಿರುವ ತೋಟಗಾರಿಕೆ ಮತ್ತು ಇತರೆ ಬೆಳೆಗಳು ಒಣಗುತ್ತಿವೆ. ರೈತರು ನಷ್ಟ ಅನುಭವಿಸುತ್ತಿದ್ದು, ಕೂಡಲೇ ಪರಿವರ್ತಕಗಳನ್ನು ದುರಸ್ತಿಪಡಿಸಿ ರೈತರಿಗೆ ಇಲಾಖೆಗೆ ಅಲೆದಾಡಿಸುವುದನ್ನು ತಪ್ಪಿಸಿ ಗುಣಮಟ್ಟದ ವಿದ್ಯುತ್ ಪರಿವರ್ತಕಗಳನ್ನು ಕೊಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಈ ಬಗ್ಗೆ ಸ್ಟೋರ್ ಅಧಿಕಾರಿ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಹಾವೀರ್ ಅವರು ಸ್ಥಳಕ್ಕೆ ಹಾಜರಾಗಿ ಬಾಕಿ ಇರುವ ಎಲ್ಲ ರೈತರ ಸುಟ್ಟ ಪರಿವರ್ತಕಗಳನ್ನು ಸೋಮವಾರದ ಒಳಗೆ ನೀಡುವುದಾಗಿ ಭರವಸೆ ನೀಡಿದ್ದರಿಂದ ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಕೆ.ಸಿ. ಹೊರಕೇರಪ್ಪ, ಕಾರ್ಯಪಾಲಕ ಅಭಿಯಂತರರಾದ ಪೀರ್ ಸಾಬ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಬಿ.ಒ. ಯಾಕಂದ್ರೆ ಅವೇನ ಆನ್ ಮಾಡಿದ್ರೆ ಉರಿಯೋದೇ ಇಲ್ಲ. ಸೇರಿದಂತೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇವತ್ತೇನು ರೈತರು ಹಾಜರಿದ್ದರು. ನಾವು ಬೆಸ್ಕಾಂ ಇಲಾಖೆ ಉಳಿಬೇಕಂತೇಳಿ ಸುಮಾರು ಒಂದು 6-7 ವರ್ಷದಿಂದ ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಸಗೀಕರಣ ಮಾಡ್ಬೇಕಂತೇಳಿ ಹೊರಟಿದಾವೆ. ಅದರ ವಿರುದ್ಧ ದೆಹಲಿಯಲ್ಲಿ ಸುಮಾರು 12 ಜನ ರೈತರು ನಾವು 20 ದಿನ ಪ್ರತಿಭಟನೆ ಮಾಡಿ ಬಂದಿದ್ವಿ. ಅಲ್ಲಿ -°C ಚಳಿ ಐತೆ, ಮಳೆ ಗಾಳಿನಾಗೆ ನಾವು ಹೋರಾಟ ಮಾಡಿ ಬಂದಿದ್ವಿ. ಆದ್ರೆ ಅವತ್ತಿಂದ ನಾವು ಇದುವರೆಗೂ ಸುಮ್ಮನೆ ಇಲ್ಲ. ನಿಮ್ಮ ನೇತೃತ್ವದಾಗೂ ಕಳೆದ 15 ದಿನದ ಕೆಳಗೆ ಇದೇ ಇಲಾಖೆ ಮುಂದೆ ನಾವು ನಿಮಗೋಸ್ಕರ ರೈತರು ಉಳಿಗೋಸ್ಕರ ನಾವು ಹೋರಾಟ ಮಾಡಿ ಯಾವ ಕಾರಣಕ್ಕೂ ಖಾಸಗೀಕರಣ ಕೊಡಬಾರ್ದು. ಯಾಕಂದ್ರೆ ರಾಜ್ಯ ಸರ್ಕಾರ 1992ರಾಗೆ ರೈತ ಹೋರಾಟದ ಪ್ರತಿಫಲವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಎಲ್ಲ